ಹಲೋ, ಹಾಯ್, ನಮಸ್ತೆ, ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ವಿನ್ ನೆಸ್ಟ್. ಇದು ಡೇ 2 ಆಫ್ ಮೈ ಸ್ಟಡಿ ಬ್ಲಾಗ್ ಆಗಿರುತ್ತೆ. ಇದರಲ್ಲಿ ನಾನು ಕೆಲವೊಂದು ನನ್ನ ಮಕ್ಕಳ ಜೊತೆ ಹೇಗೆ ಟೈಮ್ ಇದು ಮಾಡ್ತಾ ಇದ್ದೀನಿ, ಮ್ಯಾನೇಜ್ ಮಾಡ್ತೀನಿ, ಅದ್ರ ಬಗ್ಗೆ ಹೇಳ್ತೀನಿ. ಯೂಶಲಿ ತುಂಬ ಜನಕ್ಕೆ ಈ ಡೌಟ್ ಇರುತ್ತೆ, ಏನಂದರೆ ಟ್ವಿನ್ಸ್ ಇದ್ದಾರೆ, ಮಕ್ಕಳಿದ್ದಾರೆ, ಈ ಟೈಮಲ್ಲಿ ಸ್ಟಡಿ ಬೇಕಾ, ಮಾಡಬೇಕಾ, ಈ ಥರ ತುಂಬ ಜನ ಕ್ವಶನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಎಲ್ಲೋ ಹಿಂಗೆ ಸ್ಟೋರಿ ಓದಬೇಕಾದ್ರೆ ನಾನು ಓದಿದ್ದೆ, ನನಗೆ ತುಂಬ ಮೋಟಿವೇಶನ್ ಅನಿಸ್ತು. ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಅದೇನಂದ್ರೆ, ಒಂದು ಕ್ಯೂಡ್ ಇರುತ್ತಲ್ವಾ, ಆ ಕಪ್ಪೆ ಕಥೆ ಆಗಿದೆ. ಅದೇನಂದ್ರೆ, ಇದೇ ತರ ಒಂದು ಕ್ರೌಡ್ ಆಫ್ ಕಪ್ಪೆಗಳಿರುತ್ತೆ, ಅಂದ್ರೆ ಒಂದು 5-6 ಕಪ್ಪೆಗಳಿರುತ್ತೆ. ಅವ್ರ ಹತ್ರ ಒಂದು ಕಾಂಪಿಟೇಷನ್ ನಡೀತಿರುತ್ತೆ. ಏನಂದ್ರೆ, ಒಂದು ಬಾವಿ ಇರುತ್ತೆ, ಆ ಬಾವಿನ ಟಾಪ್ ಅಲ್ಲಿ ಏರೋದು ಅದ್ರದ್ದು ಒಂದು ಗೋಲ್ ಆಗಿರುತ್ತೆ. ಅದರಲ್ಲಿ ಎಲ್ಲ ಕಪ್ಪೆಗಳು ಸುತ್ತಮುತ್ತ 5 ಕಪ್ಪೆಗಳು ಪಾರ್ಟಿಸಿಪೇಟ್ ಮಾಡಿರುತ್ತೆ. ಉಳಿದೆಲ್ಲ ಕಪ್ಪೆಗಳು ಸುತ್ತಮುತ್ತ ಕೂತ್ಕೊಂಡ್ಬಿಟ್ಟು ಏನೇನೋ ಹೇಳ್ತಾ ಇರ್ತಾರೆ. ಅಂದ್ರೆ ಇಂಪಾಸಿಬಲ್, ಇದನ್ನ ಯಾರು ಏರಕ್ಕಾಗುತ್ತೆ, ಇಷ್ಟು ದೊಡ್ಡದಾಗಿದೆ, ನಿಮ್ಮಂತ ಚಿಕ್ಕ ಕಪ್ಪೆಗಳು ಏರಕ್ಕಾಗುತ್ತಾ, ಹಂಗೆ ಸುತ್ತಮುತ್ತ ಹೇಳ್ತಾ ಇರ್ತಾರೆ. ಆ ಟೈಮಲ್ಲಿ ಎಲ್ಲ ಕಪ್ಪೆಗಳು, ಅಂದ್ರೆ 5 ಕಪ್ಪೆಯಲ್ಲಿ ಫಸ್ಟ್ ಒಂದು ಕಪ್ಪೆ ಕೇಳಿ ಅದಕ್ಕೇನೋ ಒಂಥರ ಡಿಮೋಟಿವೇಟ್ ಆಗಿ ಅದು ಬಿಟ್ಬಿಡುತ್ತೆ. ಆಗಲ್ಲ, ಸುಮ್ಮನೆ ಯಾಕೆ ಅಷ್ಟೊಂದು ಟ್ರೈ ಮಾಡಬೇಕು, ಆಗ್ಲಿಲ್ಲ ಅಂದ್ರೆ ಇಷ್ಟೊಂದು ಎನರ್ಜಿ ವೇಸ್ಟ್ ಅಂತ ಬಿಟ್ಬಿಡುತ್ತೆ. ಹಿಂಗೆ ಸೆಕೆಂಡ್, ಥರ್ಡ್, ಫೋರ್ತ್ ಇದೇ ಕಪ್ಪೆಗಳು ಸುತ್ತಮುತ್ತಲಿನ ಜನದ ಮಾತುಗಳು ಕೇಳಿ ಇನ್ನೊಬ್ರು ಬಿಟ್ಟಿದ್ದಾರೆ, ಅದನ್ನ ನಾನು ಮಾಡಕ್ಕಾಗಲ್ಲ ಅಂತ ಬಿಟ್ಬಿಡುತ್ತೆ. ಹಿಂಗೆ ಏನೋ ರೀಸನ್ಸ್ ಕೊಟ್ಕೋತಾ ಬಿಟ್ಕೊಂಡು ಹೋಗ್ಬಿಡುತ್ತೆ. ಲಾಸ್ಟ್ ಅಲ್ಲಿ ಒಂದು ಚಿಕ್ಕ ಕಪ್ಪೆ ಮಾತ್ರ ಏರಿ ಅದ ಟಾಪ್ ಮುಟ್ಟುತ್ತೆ. ಅವಾಗ ಎಲ್ಲರೂ ಹೇಳ್ತಾರೆ, ಇಷ್ಟೊಂದು ಇಂಪಾಸಿಬಲ್ ಇದ್ರು ಇದು ಹೇಗ್ ಮಾಡಕ್ ಸಾಧ್ಯ ಅಂತ. ಲಾಸ್ಟ್ ಅಲ್ಲಿ ಗೊತ್ತಾಗುತ್ತೆ, ಆ ಕಪ್ಪೆ ಕ್ಯೂಡ್ ಆಗಿರುತ್ತೆ, ಅಂದ್ರೆ ಅದು ಕಿವಿ ಕೇಳಿಸ್ತಾ ಇರಲ್ಲ. ಸೊ ಇದ್ರ ಮೋಟಿವೇಶನ್ ಏನಂದ್ರೆ, ನಿಮ್ ಸುತ್ತಮುತ್ತ ಜನ ಅಥವಾ ನಿಮ್ದು ಸರೌಂಡಿಂಗು, ನಿಮ್ ಸಿಚುವೇಶನ್ಸ್ಗಳು ತುಂಬಾ ನೆಗೆಟಿವ್ ಆಗಿರುತ್ತೆ. ಬಟ್ ನೀವು ಏನ್ ಮಾಡ್ಬೇಕಂದಿದ್ದೀರಾ ಅದನ್ನ ಫೋಕಸ್ ಅಲ್ಲಿ ಇದ್ರೆ ಯಾವುದು ಇಂಪಾಸಿಬಲ್ ಅಲ್ಲ. ಮೇ ಬಿ ಲೇಟ್ ಆಗ್ಬೋದು, ಅಥವಾ ಎಲ್ಲೋ ತುಂಬಾ ಅಡಚಣೆಗಳು ಬರ್ಬೋದು. ಅದು ಎಲ್ಲ ಇದು ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್ ಅಲ್ವಾ. ನಿಮ್ಗೆ ಈಸಿ ವೇ ಇರ್ತಿದ್ರೆ ಯಾರು ಸ್ಟ್ರಗಲ್ ಸ್ಟೋರೀಸೇ ಇರ್ತಿರ್ಲಿಲ್ಲ, ಮತ್ತೆ ಮೋಟಿವೇಶನ್ ಅನ್ನೋ ವರ್ಡೇ ಇರ್ತಿರ್ಲಿಲ್ಲ. ಅದಕ್ಕೋಸ್ಕರ ಮೇ ಬಿ ಈ ತರ ನೀವು ಹೌಸ್ ವೈಫ್ ಆಗಿರ್ಲಿ, ಯಾರೇ ಇರ್ಲಿ, ಯಾರೇ ಟ್ರೈ ಮಾಡ್ತಾ ಇದ್ರು ಹೊಸದೊಂದು ಚಾಪ್ಟರ್ಗೋಸ್ಕರ ನಿಮ್ಮ ಲೈಫಲ್ಲಿ ಟ್ರೈ ಮಾಡ್ತಾ ಇದ್ರೆ, ಇನ್ನೊಬ್ರ ಮಾತುಗಳನ್ನ ಜಾಸ್ತಿ ತಲೆ ಕೊಡಬೇಡಿ. ಕೊಟ್ಟರು ಕೂಡ ಅದನ್ನ ಪಾಸಿಟಿವ್ ಸೆನ್ಸಲ್ಲಿ ತಗೊಳ್ಳಿ. ಎಲ್ಲಾನು ನೆಗೆಟಿವ್ ಅಲ್ಲೇ ತಗೊಂಡ್ರೆ ಲೈಫ್ ಲೀಡ್ ಮಾಡೋದೇ ಕಷ್ಟ ಆಗುತ್ತೆ. ಸೊ ಅದನ್ನ ನೆಗೆಟಿವ್ ಸೆನ್ಸಲ್ಲಿ ತಗೊಂಡ್ಬಿಟ್ಟು ನಿಮ್ಮ ಎನರ್ಜಿ ನೀವು ವೇಸ್ಟ್ ಮಾಡ್ಕೋದು ನೆಸೆಸಿಟಿ ಇಲ್ಲ ಅನ್ಸುತ್ತೆ. ಸೊ ಇದೊಂದು ಗುಡ್ ಮೆಸೇಜ್ ಜೊತೆ ಬಾಯ್ ಬಾಯ್, ಟೇಕ್ ಕೇರ್. ಇದು ನನ್ನ ಡೇ 2 ಆಗಿರುತ್ತೆ. ನಾನು ಇವಾಗ ಸ್ಲೋ ಆಗಿ ಸ್ಟಾರ್ಟ್ ಮಾಡಿದ್ದೀನಿ. ಮೇ ಬಿ ಹೋಪ್ ಫಾರ್ ದಿ ಬೆಸ್ಟ್. ಬಾಯ್ ಬಾಯ್, ಟೇಕ್ ಕೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್.